ನೋಡೋಣ. ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮುಖ್ಯ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವನ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಅಸಾಧ್ಯವಾಗಿದೆ. ಭೀಮಸೇನ, ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ನಿಗುದೇ. ಭೀಮಸೇನ, ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ನಿಗುದೇ. ಧರ್ಮ ವಿಚಾರದ ಧರ್ಮವನರಿಯದ ಧರ್ಮ ವಿಚಾರದ ಧರ್ಮವನರಿಯದ ಧರ್ಮ ವಿಚಾರದ ಧರ್ಮವನರಿಯದ ಕರ್ಮಕ್ಕೆ ಭಾಗಿಗಳಾಗುವಿರೇಕೆ. ಕರ್ಮಕ್ಕೆ ಭಾಗಿಗಳಾಗುವಿರೇಕೆ. ಎತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ನಿಗುದೇ. ಭೀಮಸೇನ, ಶಾಂತನಾಗು. ಪಾಂಚಾಲಿ, ಮರುಗುವೆಯೇ ಕಲೆ ಮಾನನೆ ಮಾಡಿಯೋಳೆ ಮರುಗುವೆಯೇ ಕಲೆ. ಪಾಂಚಾಲಿ, ಮರುಗುವೆಯೇ ಕಲೆ ಮಾನನೆ ಮಾಡಿಯೋಳೆ ಮರುಗುವೆಯೇ ಕಲೆ. ತರುಳಿನಿ ನಾನು ನಾವು ಪಾಂಚಾಲಿ, ತರುಳಿನಿ ನಾನು ನಾವು ಹೊರಗೆ ಪೋತಿ ಹಾಲೆಂದು ಮರುಗುವೆಯೇ ಕೆಲೆ ಮಾಲನೆ ಮಾಡಿಯೋಳೆ ಮರುಗುವೆಯೇ ಕೆಲೆ. ಪಾಂಚಾಲಿ, ಧರ್ಮದ ನಾಟ್ಯ ಮೀರಲಾರದೆ ನಾವು ಧರ್ಮದ ನಾಟ್ಯ ಮೀರಲಾರದೆ ನಾವು ವೈರವ ಮರೆತವೋ. ಪಾಂಚಾಲಿ, ವೈರವ ಮರೆತವೋ ಸೈರಿಸೋತ ಪವ ಮರುಗುವೆಯೇ ಕೆಲೆ ಮಾಲನೆ ಮಾಡಿಯೋಳೆ ಮರುಗುವೆಯೇ ಕೆಲೆ. ಪಾಂಚಾಲಿ, ಸಮಾಚಾರವಿದು. ಹಳ್ಳಿಯಾಗಿ ಈ ರೀತಿ ಕೋಪಗೊಂಡಿರುವನು ಏಕೆ? ಈ ನನ್ನ ಬಿಚ್ಚದ ಕೇಶರಾಶಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕಿದ್ದಿರುವನು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧ್ಯೆ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ಅರ್ಜುನನು ಅನುಮೋದಿಸಲಬಹುದು, ನಕುಲ ಸಹದೇವರು ಸಮ್ಮತಿಸಲಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸರಿ ಕಾಣಬಹುದು. ಇನ್ನೊಂದು ಗಳಿಗೆಯೂ ನಾನಿದನ್ನು ಸಹಿಸಲಾರೆನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡ ಕುರುಕುಲವನ್ನೆಲ್ಲ ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧ್ಯೆ ಪ್ರಸ್ತಾಪವನ್ನೇ ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆ ಅಂತ ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ,
ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡಣ್ಣ. ಧರ್ಮರಾಯನು ನಮಗೆ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯವು. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಆಸ್ಥಾನಕ್ಕೆ ಕಳುಹಿಸಿ ಅಪಮಾನ ಹೊಂದಿದ್ರಿ. ಕುಲಪುರೋಹಿತನನ್ನು ಆಸ್ಥಾನಕ್ಕೆ ಕಳುಹಿಸಲು ಇದು ಮದುವೆಯ ಔತಣನೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟನು. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದರೆಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಅರ್ಜುನ, ಅವನೆಂದು ಹೊರಡುವನು. ಸಂಧಿಯ ಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆ ಅಂತ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಾಮಿ, ಸ್ವಲ್ಪ ತಡೆಯಿರಿ. ಅದೋ ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆ ಬರುತ್ತಿರೋನು. ಆತನಿಂದ ರಾಜ್ಯದ ಸಮಾಧಾನ ತಿಳಿದುಕೊಂಡು ನಂತರ ನಿಮ್ಗೆ ಇಷ್ಟವಂತೆ ಮಾಡು. ಘನಶ್ಯಾಮ ಸುಂದರ ಚಿರ ಪ್ರೇಮ ಸಹೋದರಿಯ ಪ್ರಾಮಾಣ ಸ್ವೀಕರಿಸಿ. ಪರಮಾತ್ಮ ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ ಈ ಭೀಮಸೇನನ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಗಳಾಗಿ ಧರ್ಮನಂದನ. ಪರಮಾತ್ಮ ಧರ್ಮನಂದನ, ಹೋದ ಕಾರ್ಯವೇನಾಯಿತು?
ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ವಿಧವಾಗಿ ಉಪಚರಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆ ಅಂತವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಾಮಿ ಸ್ವಲ್ಪ ತಡೆಯಿರಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದು ನನಗೆ ನನ್ನ ತಾಳ್ಮೆಯ ಮುಗಿಯುವುದು. ಸ್ವಾಮಿ ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಂತೆ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ವಾ ಭೀಮಸೇನ? ಎಷ್ಟೋ ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನ ಬಲ ತೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಲೆ ತೊಡಿಸಲು ನೀನು ಅವಣಿಸುತ್ತಿರುವೆ. ಯಾದವ ಅಗ್ರಣಿ ಪಾಂಡುಪುತ್ರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವೆಂದು ನಾನು ನಿನಗೆ ಹೇಳಿರಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಚಂಡ ಭೀಮನಿಗಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಮುಂದೇನಾಯಿತು ಪರಮಾತ್ಮ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಓ ಕುರುಡನ ಮಗ ದುರ್ಯೋಧನ, ಆತನೂ ಸಹ. ಎಂದು ನನಗಿಲ್ಲ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಗಿತ್ತು ಕೃಷ್ಣ. ನಾನಿನ್ನು ಹೊರಡುವೆನು. ಸಹೋದರರೇ, ನಿಮ್ಮ ಅಪೌರುಷ ಫಲವನ್ನು ನೀವೇ ಭುಂಜಿಸಿರಿ. ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಈ ಸಂಧಿಯ ಸುದ್ದಿಯು ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರವು ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ. ಕೃಷ್ಣ, ಏನು ಸಂದೇಶ? ನೀನು ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಎಲ್ಲೋ ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲವಯ್ಯ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಪರಿಹಾಸ್ಯವಲ್ಲ. ನಿನ್ನನ್ನು ಕಂಡರೆ ನನಗೆ ಬಹಳ ಭಯವಾಗುವುದು. ಈ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ಇನ್ನು ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೆ ಹಾಗಾದರೆ ನೀನು ನನ್ನ ಬಂದಿ. ವಿಷ್ಣು, ಕೋಪ ಮಾಡುವುದಿಲ್ಲವಷ್ಟೇ? ಓ, ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ವಿಷ್ಣು, ಕ್ಷಣಕಾಲ ಮಾತ್ರ. ಅರ್ಜುನ, ಬಿಡಯ್ಯ. ಅಯ್ಯೋ ಕೊಡಿ ಸ್ವಾಮಿ. ಬಿಡಯ್ಯ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇಲ್ಲವೇ? ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ಅಣ್ಣ, ನಿನ್ನ ಮಾತು ನಾನು ಎಂದಾರು ಮೀರಿರುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಅಣ್ಣ? ಈ ಭಂಡ ಭೀಮನ ಕೈಗಳನ್ನು ಬಂಧಿಸಲು ನನ್ನಿಂದ ಸಾಧ್ಯವೇ? ಇದೇನು ಪರಿಹಾಸವೇ ಅಣ್ಣ? ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೇನೋ ನೋಡು. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬೇಗ ಬಂಧಿಸು. ಅಬ್ಬಾ, ಈಗ ನಿಶ್ಚಿಂತೆ ಆಯಿತು. ಈಗ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿದೆ. ಕೃಷ್ಣ, ಈ ಹಗ್ಗದಿಂದ ನಿನ್ನ ಬಂಧಿಸಿ ಯತ್ನಿಸಿದರೆ ಯಾರು ಆ ದುರಾತ್ಮರು?
ದುರುಳರಾರಿ ಪರಿಗೈದವ ಆರಿ ಪರಿಗೈದವ ಆರಿ ಪರಿಗೈದವ ದುರುಳರಾರಿ ಪರಿಗೈದವ ಆರಿ ಪರಿಗೈದವ ಯಾಸವನಿನ್ನ ರೀತಿಯನ್ನು ಯಾಸವನಿನ್ನ ರೀತಿಯನ್ನು ಯಾತಿಯಿಂದಲೇ ಬೇಡನೆಗೆ ಆದ್ರ ರೀತಿಯ ಮನಗ ತರಿಪುದು ರೀತಿಯ ಬೇಗ ಬೇಡನೆಗೆ ರೀತಿಯ ಬೇಗ ಬೇಡನೆಗೆ ರೀತಿಯ ಬೇಗ ಬೇಡನೆಗೆ ಆರಿ ಪರಿ ಗೈದವ ತರುಳರೋರಿ ಪರಿ ಗೈದವ ಆರಿ ಪರಿ ಗೈದವ 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 ಆರಿ ಕೃಷ್ಣ. ಮತ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಕಾರ್ಯವನ್ನು ಮಾಡಲು ಮತ್ಯಾರಿಂದ ಸಾಧ್ಯ? ನನ್ನ ಕೈಗಳನ್ನು ಬಿಡಿಸು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿಕರನ್ನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಜ, ಇದಕ್ಕೆ ನಿಮ್ಮ ಉತ್ತರವೇನು? ಗುರುಕುಲವನ್ನೆಲ್ಲ ಗುರುಕುಲವನ್ನೆಲ್ಲ ಗಾಂಧಾರ್ಯ ನೂರೊಂದು ಮಕ್ಕಳನ್ನೆಲ್ಲ ಕಡಿಮೆ ಕಣ್ಣನ ಶಿವ ಕಡಿಮೆ ಕಣ್ಣನ ಶಿವ ಭೂಮಿಗೆ ಯಾವನು ಕೃಷ್ಣ ನೀಚ ಕಾರ್ಯ ಮಾಡಿದವರೇ. ಇಷ್ಟು ಮಾತ್ರವೇ ಅಲ್ಲ, ಸಂಧಾನಕ್ಕೆ ಅವರು ಕೊಟ್ಟ ಉತ್ತರವನ್ನು ಎಲ್ಲರೂ ಕೇಳಿದೆ. ಧರ್ಮನಂದನ ದುಡುಕೊತ್ತ ನುಡಿದ ಕೌರವನು ಹಿಡಿಂಬಾಪತಿಯ ಕೇಳು. ದುಡುಕೊತ್ತ ನುಡಿದ ಕೌರವನು ಹಿಡಿಂಬಾಪತಿಯ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗಳು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು ಭೀಮನು ಊರನ್ನು ಬಿಡೆನು. ಕೊಡುವೆನು ರಾಜವನೆಲ್ಲ ಮಡಿದಾಗ ಎಲ್ಲ. ಕೊಡುವೆನು ರಾಜವನೆಲ್ಲ ಮಡಿದಾಗ ಎಲ್ಲ. ದುಡುಗುತ್ತ ನುಡಿದ ಕೌರವನು ಹಿಡಿಂಬಾಪತಿಯ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. 5 ಊರಲ್ಲ, ಒಂದು ಗೋವಿನ ಪಾದದಲ್ಲಿ, ಅದರಲ್ಲೂ ಒಂದು ಮುಳ್ಳುವರಿಯುವಷ್ಟು ಜಾಗವು ದೊರೆಯುವುದಿಲ್ಲವೆಂದು ಹೇಳಿದನು. ಇದಕ್ಕೆ ನಿಮ್ಮ ಉತ್ತರ? ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸುವವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದೆನೆಂದು ನೀನೇ ತಿಳಿದಿರುವೆ ಕೃಷ್ಣ. ನನ್ನ ಕೈಗಳನ್ನು ಬಿಡಿಸು ಕೃಷ್ಣ, ನೀವಾದರೂ ಬಿಡಿಸು. ಅಗ್ರಜ ಧನಜ ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವನು. ಕುಲಗೋತ್ರ
ಗಾತ್ತ ಕನಕವನವನ ಬಂದು ತುಳಿದು ಚಿರವ ಕಡಿದಿಡುವನೀಗ ಕುಲಗ ಇಷ್ಟ ಭೀಮಸೇನ ಕುಲಗಾತ್ತ ಕನಕವನವನ ಬಂದು ತುಳಿದು ಚಿರವ ಕಡಿದಿಡುವನಿ ಕುಲಗ ಭೂತಪೇತಗಲಿ ಗೌತಣ ಮಾಡಿ ವೀರಿದ ವೈಭವದಿಂದಲೇ ಕೂಡಿ ಭೂತಪೇತಗಲಿ ಗೌತಣ ಮಾಡಿ ವೀರಿದ ವೈಭವದಿಂದಲೇ ಕೂಡಿ ಕೃತ್ಯವನ್ನು ಬೆಸಗಿದ ದುರುಳನು ಕೃತ್ಯವನ್ನು ಬೆಸಗಿದ ದುರುಳನು ಕುಲಗಾತ್ತ ಕನಕವನವನ ತಂದು ತುಳಿದು ಅಡಿದಿಡುವನೀಗ ಕುಲಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನನ ಒಡ್ಡೊಳಗದಲ್ಲಿ ನಮ್ಮ ದುರ್ಧೈರ್ಯವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತಾ ಪಾಂಡವರ ಅಪಕೀರ್ತಿ ರೂಪುಗೊಂಡಂತೆ ನಿಂತಿದ್ದ ಈ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ನಾನು ಈ ಪ್ರತಿಜ್ಞೆ ಮಾಡಿದರು. ಈ ದಿನ ಯುದ್ಧ ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ಅವನು ವಾಯುದೇವನ ಅಂಶದಿಂದ ಜನಿಸಿದೆ ನಿಜವಾದರೆ, ಕುಂತಿದೇವಿಯ ಸ್ತನ್ಯಪಾನ ಮಾಡಿದೆ ಸತ್ಯವಾದರೆ, ನಾಳಿನ ಭಯಂಕರ ಯುದ್ಧದಲ್ಲಿ ಆ ದುರುಳ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನರು ಹೊರಲಂ ಬಗೆದು ಆತನ ಬಿಸಿ ರಕ್ತದಿಂದ ಈ ಪಾಂಚಾಲಿಯ ಬಿರುವುಡಿಯನ್ನು ಕಟ್ಟಿಸಿ ಆದರ್ಪಿತ ದುರ್ಯೋಧನ ತೊರೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಪುಡಿ ಮಾಡದೆ ಹೋದರೆ ನನ್ನ ಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವ ಸಾಕ್ಷಿ. ದೇವ, ನಾವಿನ್ನು ಯುದ್ಧ ಸನ್ಮುಕ್ತರಾಗಿ ಸದಾ ಕಾಲದಲ್ಲಿಯೂ ನಮ್ಮನ್ನು ಕಾಪಾಡುವ ಭಾರವು ನಿನ್ನದು ಪರಮಾತ್ಮ. ಧರ್ಮನಂದನ, ಇನ್ನು ಮುಂದೆ ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿರಿ. ಆಗಲಿ ಪರಮಾತ್ಮ. ಅಶ್ವರಥಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಭಾಸ್ಕರ, ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ಅರಿಯಲಾರದ ಘೋರ ಸಂದೇಹದಾಬ್ದಿಯ ಮುಳುಗಿದೆ. ಭಾಸ್ಕರ, ಅರಿಯಲಾರದ ಘೋರ ಸಂದೇಹದಾಬ್ದಿಯ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಯೇ ನಿಂದು ತಾಪದಿ. ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಯೇ ನಿಂದು ತಾಪ ನೀಗಿಸೋ ಶೋಧನೆಯದೆ ನೀಗಿಸೋ ಶೋಧನೆಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಹ. ಭಾಸ್ಕರ, ಭಾಸ್ಕರ,
ಪರಮಾತ್ಮನಾದ ಶ್ರೀಕೃಷ್ಣನು ಹೇಳಿದ ಸ್ಥಾನವಿದೆ. ನಿನ್ನ ಜನ್ಮ ರಹಸ್ಯವನ್ನು ತಿಳಿವೆ ಎಂದು ಅವನು ಹೇಳಿದನು. ವಾಸುದೇವ, ಖಂಡಿತವಾಗಿಯೂ ನೀನು ಆ ರಹಸ್ಯವನ್ನು ತಿಳಿದಿರಲೇಬೇಕು. ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದ ನೀನು ಈ ಜಗತ್ತನ್ನು ಬೆಳಗುತ್ತಿರುವೆ. ಖಂಡಿತವಾಗಿಯೂ ನೀನು ಆ ರಹಸ್ಯವನ್ನು ತಿಳಿದಿರಲೇಬೇಕು. ವಾಸುದೇವ, ಈ ಸಂದೇಶದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಕುಮಾರ, ಕರ್ಣ, ಕಂದ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ? ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕೊಂತಿ ಎಂದು ಕರೆಯುವರು ಕಂದ. ನೀನು ಏನು ಹೇಳುವೆಯೋ ನನಗೆ ತಿಳಿಯದು. ಆದರೆ ನನ್ನ ಕಣ್ಣುಗಳಲ್ಲಿನ ಕರುಣಾ ದೃಷ್ಟಿಯು ಪ್ರಾತಃ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ಮರೆತು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ತಾಯಿ, ನೀನು ಯಾರು? ನಮ್ಮೀರುವರ ಸಂಬಂಧವೇನು? ನನ್ನ ಜನ್ಮವನ್ನು ರಹಸ್ಯವನ್ನು ತಿಳಿಸಬಲ್ಲೆಯ? ಕುಮಾರ, ಈ ನಿರ್ಭಾಗ್ಯಗಳನ್ನು ನಿನ್ನ ಹೆತ್ತ ತಾಯಾದ ಕುಂತಿ ಎಂದು ಕರೆಯುವರು. ಅರ್ಜುನನ ತಾಯಿ ಕುಮಾರ, ಅಮ್ಮ, ಇದು ನಮಸ್ಕರಿಸುವನು. ಹೇಳು ಕಂದ. ಎಂತಹ ಕೀರ್ತಿ ಅಮ್ಮ. ಅಮ್ಮ ಜನನಿ, ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಜನನಿ, ಅಮ್ಮ ಜನನಿ, ಕರುಣೆಯ ತೋರಿದೆ ಕುವರನ ತೋರಿದೆ. ಅಮ್ಮ ಜನನಿ, ಕರುಣೆಯ ತೋರಿದೆ ಕುವರನ ತೋರಿದೆ. ಎಂದಿಗೆ ಎಂದಿಗೆ ಈ ಋಣವ ತೀರಿಸಲಿಲ್ಲ. ಅಮ್ಮ ಜನನಿ, ಜನಿಸಿದ ಮರುಕ್ಷಣವೇ ಜಲಕಸದೆಯಂತೆ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕಸದೆಯಂತೆ. ಮಗುವನಾಗ ಏನೊಂದರಿಯೇ. ಅಮ್ಮ ಜನನಿ, ಅಮ್ಮ ಜನನಿ, ಮಗುವನಾಗ ಏನೊಂದರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಮಾಡಿದ ಪರಾಧ ಏನದು ತಾಯೇ. ಅಮ್ಮ ಜನನಿ, ನಾ ಮಾಡಿದ ಪರಾಧ ಏನದು ತಾಯೇ. ಅಕ್ಷಮ್ಯವನಿಸೆ ಜೀವವ ತೊರೆದೆ. ಅಕ್ಷಮ್ಯವನಿಸೆ ಜೀವವ ತೊರೆದೆ. ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಅಮ್ಮ, ಮಗನೆಂಬ ಮಮ
ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಜನನಿ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಪಾಪಿಯಾದ ನನ್ನನ್ನು ಅಲ್ಲಿರುವ ಜಲಚರಗಳು ತಿನ್ನದೇ ಬಿಟ್ಟವೆ. ಅಯ್ಯೋ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕು. ಹೀಗಿರುವಲ್ಲಿ ಈ ಪ್ರಪಂಚದ ಜನರೆಲ್ಲರೂ ನನ್ನನ್ನು ಸೂತ ಕುಲ, ಹೀನಕುಲ ಎಂದು ಹೀಯಾಳಿಸುತ್ತಿರುವಾಗ ನೀನಾದರೂ ಬಂದು, ಅಮ್ಮ ನೀನಾದರೂ ಬಂದು ಒಂದೇ ಮಾತಿನಿಂದ ಈ ನನ್ನ ಸಂಕಟವನ್ನು ಹೋಗಲಾಡಿಸಿ ಈ ನನ್ನ ಜನ್ಮವನ್ನು ಸಾರ್ಥಕಗೊಳಿಸಬಾರದಾಗಿತ್ತೆ ಅಮ್ಮ. ಏಕೆ ನಿರ್ಧಾರ ಆದಮ್ಮ ನೀನು ಜನನಿ? ಇಷ್ಟು ದಿನಗಳ ಮೇಲಾದರೂ ಈ ನನ್ನ ಮಗನ ನೆನಪು ಬಂತಲ್ಲ, ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ? ಕಂದ ನೀನು ಹೀಗೆಲ್ಲ ಮಾತನಾಡಬಾರದು ಕಂದ. ಮೊದಲೇ ನೊಂದು ಹೋಗಿರೋ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂರದಂತೆ ನಾಟುತ್ತಿರೋ. ಕುಮಾರ, ಇದುವರೆಗೂ ನೀನು ಜೀವಿಸರೆಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದಿರನಪ್ಪ. ಕುಮಾರ, ನಾನು ಬಾಲ್ಯದಲ್ಲಿ ಮಾಡಿದ ಅಪರಾಧವನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ ಜನನಿ, ಅಮ್ಮ ನೀನು ಎತ್ತ ಮಾತೆ, ದೈವಕ್ಕೆ ಸಮಾನಳು. ನೀನೇ ಹೇಳು ಅಮ್ಮ, ನೀನು ಎತ್ತ ಮಾತೆ. ನೀನು ಹೀಗೆಲ್ಲ ಮಾತನಾಡುವುದು ಈ ಬಾಲಕನಿಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ಈ ನನ್ನ ಕರ್ಮಕ್ಕೆ ನೀನೇನು ಮಾಡಬಲ್ಲೆ? ವೀರಮಾತೆಯಾದ
ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೇ ಸುಕೃತಶಾಲಿಗಳು. ಪಾಪಿಯಾದ ನನಗೆ ಅಂತಹ ಪುಣ್ಯವು ಎಲ್ಲಿದೆ? ಅಮ್ಮ, ಈ ಅಲ್ಪನ ವಿಷಯಕ್ಕಾಗಿ ನೀನೇಕೆ ಚಿಂತಿಸುವೆ ತಾಯಿ? ಬಿಡು ನಿನ್ನ ಚಿಂತೆಯನ್ನು. ಹೋಗಲ್ ಬಿಡು ಕಂದ, ಆಗಿದ್ದು ಆಗಿ ಹೋಯ್ತು. ಈಗಲಾದರೂ ನಿನ್ನ ಸಹೋದರರು ಸೇರಿ ಅವರೊಂದಿಗೆ ಬಾಂಧವ್ಯವನ್ನು ಬೆಳೆಸು. ಅವರಿಗೆ ಕೆಡಕನ್ನು ಹಾರೈಸಬೇಡ ಕಂದ. ಅಮ್ಮ, ಈ ವಿಷಯವನ್ನು ಬಿಟ್ಟು ಇನ್ನೇನಾದರೂ ಕೇಳು, ನಡೆಸಿಕೊಡುವೆನು. ಸೂರ್ಯ ಚಂದ್ರರು ಒಳಗು ಈ ಸಂಕಲ್ಪವು ನಡೆಯುವ ತನಕ ನಾನೆಂದಿಗೂ ಸ್ವಾಮಿ ದ್ರೋಹನು ಮಾತ್ರ ಮಾಡಲಾರೆನು. ಕುಮಾರ, ನಿನ್ನ ಹೆತ್ತ ತಾಯಾದ ನಾನೇ ನಿನ್ನ ಬಳಿಯಲ್ಲಿ ನಿಂತು ಭಿಕ್ಷೆ ಬಿಡುತ್ತಿರುವೆನು. ಸೌಭಾತ್ರ ದಾನ ಮಾಡು ಕಂದ. ಪಾಂಡವರಲ್ಲಿ ವೈರತ್ವವನ್ನು ಕಳೆ, ಅವರನ್ನು ಉಳಿಸು ಕುಮಾರ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ನನ್ನನ್ನು ಪರದಾತನು ನನ್ನನ್ನೇ ನಂಬಿರುವಾಗ ಆತನಿಗೆ ವಿಘ್ನ ಒದಗಿದಾಗ ನಾನಿಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಅವನನ್ನು ತೊರೆದರೆ ಕೊಲೆ ಪಾತಕಿಗಿಂತ ಕಡೆಯಾಗುವುದಿಲ್ಲವೇ? ಅದರಿಂದ ನನ್ನನ್ನು ಒಡೆದ ಮಾತಾಪಿತೃಗಳು ನರಕಕ್ಕೆ ಬೀಳುವುದಿಲ್ಲವೇ? ಅಲ್ಲದೆ ಮುಂದೆ ಹುಟ್ಟುವ ವಂಶ ಪಾರಂಪರ್ಯಕ್ಕೂ ಕುಂದಕ ಉಂಟಾಗುವುದಿಲ್ಲವೇ? ನೀನೇ ಯೋಚಿಸಿ ನೋಡು ತಾಯಿ. ನಿಶ್ಚಯ ಕಂದ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವ ಭಾರವು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ಕುಮಾರ, ನೀವಾರು ಜನರು ಸೇರಿ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಾದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕುಮಾರ? ಅಮ್ಮ, ಅಂತಹ ಭಾಗ್ಯವು ನನಗೆಲ್ಲಿರುವುದು ತಾಯಿ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ? ಅಮ್ಮ, ನೀನೇಕೆ ಭಯಪಡುವೆ? ಹೋಗಲಿ ಬಿಡು ಕಂದ. ಕುಮಾರ, ಲೋಕೈಕ ವೀರನಾದ ನೀನು ಕೌರವರೊಡನೆ ಸೇರಿ ಪಾಂಡವರ ಮೇಲೆ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಿರ್ಲಿ ಕಂದ? ಹೋಗಲಿ ಬಿಡಪ್ಪ. ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿದ್ದರೆ ಹೋಗಲಿ. ಕುಮಾರ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನೆಂದು ಅಂತಹ ನೀಚನಲ್ಲ. ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮರೆಯುವೆನು. ಉಳಿದದ್ದು ದೈವ ಇಚ್ಛೆ. ಪ್ರಪಂಚವು ದೈವವು ಎಲ್ಲವೂ ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನರಿಯ ತಾಯಿ. ಇಡೀ ಪ್ರಪಂಚವೇ ನನ್ನನ್ನು ಸೂತಪುತ್ರನೆಂದು ದೂರಿ ಬಿಟ್ಟಿದ್ದಾಗ ಮನ್ನಣೆಯಿಂದ ಸಲಹಿದ ಸ್ವಾಮಿಯಲ್ಲವೇ ಈ ಕುಲಹೀನನನ್ನು ಉದ್ಧಾರ ಮಾಡಿ ತನ್ನ ಹೃದಯದ ಸಖನೆಂದು ರಾಜ್ಯದ ಸ್ತಂಭವೆಂದು ಯುದ್ಧವನ್ನು ಹೂಡಿರುವಾಗ ಈ ಸಮಯದಲ್ಲಿ ಅವನನ್ನು ದೂರ ಮಾಡುವುದು ನನಗೆ ಧರ್ಮವೇ? ತಾಯಿ, ಈಗಿರುವಲ್ಲಿ ಈ ಯುದ್ಧದಲ್ಲಿ ಮಾತ್ರ ನಾನೆಂದಿಗೂ ಪರಾಭಿಮುಖನಾಗಲಾರೆನು. ಹೋಗಲಿ ಬಿಡು ಕಂದ. ಇನ್ನು ಮುಂದೆ ನಾನು ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ನಾಳಿನ ಯುದ್ಧದಲ್ಲಿ ನಿನ್ನ ಸಹೋದರನ ಕೈಗೆ ಸಿಕ್ಕಿದ್ರೆ ಅವರನ್ನು ಕೊಲ್ಲಬೇಡ, ಉಳಿಸು ಕುಮಾರ. ಆಗಬಹುದು ಜನನಿ, ಆಗಬಹುದು. ಅಮ್ಮ, ಯಾರನ್ನಾದರೂ ಉಳಿಸನು, ಅರ್ಜುನನನ್ನು ಮಾತ್ರ ಉಳಿಸಲಾರೆನು. ಅಮ್ಮ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಲ್ಲದೆ ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಕುಮಾರ, ಅರ್ಜುನನಿಂದ ನಾನೇ ಮೃತ ಹೊಂದಿದರು, ನನ್ನಿಂದ ಅರ್ಜುನನೇ ಮೃತ ಹೊಂದಿದರು. ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು ತಾಯಿ, ಉಳಿದೇ ಉಳಿಯುವರು. ಹೋಗಲಿ ಬಿಡಪ್ಪ. ಆಯಸ್ಸು ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅದೇ ಈ ಹೆತ್ತ ಹೊಟ್ಟಿಗೆ ಸಂತೋಷ. ಕುಮಾರ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಯಾಕಂದ? ಅದೇನು ಹೇಳು ತಾಯಿ, ನಿಶ್ಚಯವಾಗಿ ನಡೆಸುವೆನು. ಅದರಿಂದ ಅದರ ಎತ್ತ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ? ಹೇಳುವೆನು, ಕೇಳು. ನುಡಿದು ನಡೆಸಲಾರದ ಕಡುಕೂಲನೆ ಈ ಕರ್ಣಕ್ಕೆ ಸೂರ್ಯ ತನುಜಂ. ಬಿಡು ಬಿಡು ಚಿಂತೆಯ ಮಾತೆ, ಬಿಡು ಬಿಡು ಚಿಂತೆಯ ಮಾತೆ, ನಡೆಸುವನು ಧರ್ಮದಾಣೆ ಮತ್ತಿತನಾಣೆ ನಿನ್ನಾರೆದರನೇ.
ಈ ಕರ್ಣನು ನಿನ್ನ ಮಾತನ್ನು ನಡೆಸಲಾರದ ನೀಚನೆ. ಆ ರೀತಿ ತಿಳಿಯಬೇಡ ಜನನಿ, ನಿಶ್ಚಯವಾಗಿ ನಡೆಸುವೆನು ಹೇಳ್ತಾಯಿ. ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕುಮಾರ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಕಿದನು. ಕೃಷ್ಣನಾದರೂ ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ಈ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತು ಬಿಸಾಡಿದನು. ಎತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಿರುವಳು. ಹಾಗಲಿ ಪ್ರಪಂಚವು ದೈವವು ಎಲ್ಲವೂ ಸಂಚು ಮಾಡುತ್ತಿರುವುದು. ಏನು ಮಾಡಲಿ? ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಅಂತೂ ಈ ಯುದ್ಧದಲ್ಲಿ ನನಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಹೇಳುವೆನು ಕೇಳ್ತಾಯಿ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಬರುವನು ಭಾಷೆಯನು ಮೆರುಚಂದರುದರನಿ ಜನನಿ. ಅಮ್ಮ ಜನನಿ, ಸಂದೇಹ ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಜನನಿ, ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ದರೆಯ ಬೆರೆದು ನಿಲ್ಲಲಿ. ಮುಗಿಲ ಇಳಿದು ಬರಲಿ, ಈ ದರೆಯ ಬೆರೆದು ನಿಲ್ಲಲಿ. ನಿನ್ನ
ಈ ಕರ್ಣನ ಮೇಲೆ ಇನ್ನೂ ಸಂದೇಹವೇ? ನನ್ನ ಮಾತನ್ನು ಸತ್ಯವೆಂದು ತಿಳಿ ತಾಯಿ. ಜನನಿ, ನನ್ನದೊಂದು ಪ್ರಾರ್ಥನೆಯನ್ನು ನಡೆಸಿಕೊಡವೇ ಆ ತಾಯಿ? ಅದೇನು ಹೇಳು ಕಂದ? ಅಮ್ಮ, ಎತ್ತ ತಾಯಿಯ ಪ್ರಥಮ ಹಾಗೂ ಅಂತಿಮ ದರ್ಶನವು ಹಿಂದೆ ಎಂದು ನನ್ನ ಮನಸ್ಸು ಬಾಧಿಸುತ್ತಿರುವುದು. ಕುಮಾರ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ. ದೈವವಶಾತ್ ಯುದ್ಧದಲ್ಲಿ ನಾನೇನಾದರೂ ಆತನಾದರೆ ಸತ್ಯಸಂಧನಾದ ಆ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಬೇಕೆಂದು ಪ್ರಾರ್ಥಿಸುವೆನು ತಾಯಿ. ಅಯ್ಯೋ, ಅರಿತವರ ವಿಧಿ ನಿನ್ನ ಮಾಯೆಯ ಕಂದ. ಅಮ್ಮ ಜನನಿ, ಅರಿತವರ ವಿಧಿ ನಿನ್ನ ಮಾಯೆಯ ಬಲ್ಲವರ ಹರೋ ಜಗದಿ ತಿಳಿದವರ ಹರೋ. ಕುಮಾರ, ಅಮ್ಮ ಜನನಿ, ಅರಿತವರ ವಿಧಿ ನಿನ್ನ ಮಾಯೆಯ ಬಲ್ಲವರ ಹರೋ ದೇವ ತಿಳಿದವರ ಹರೋ. ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾರೇ ಜನನಿ, ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾರೇ ಹೋಗದಿದ್ದರೂ ಸರಿ ದೇವಾ. ದೇವಾ, ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಅವನಾಡಿಸಿದಂತೆ ಆಡಲೇಬೇಕು. ಅಮ್ಮ ಜನನಿ, ಅವನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೋಡಿ ನಗಬೇಕು. ಪರಮಾತ್ಮ, ಅರಿತವರ ಮಾಯೆಯ ಬಲ್ಲವರ ಹರೋ ದೇವ ತಿಳಿದವರ ಹರೋ ದೇವ ಅರಿತವರ ಹರೋ. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶದ ಸಾಮ್ರಾಜ್ಯವು ಸ್ಥಾಪನೆಗೊಳ್ಳುವುದಾದ್ರೆ ಅಂತಹ ಸಾಮ್ರಾಜ್ಯವು ಪ್ರಪಂಚದಲ್ಲೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ ಅಮ್ಮ ಅಮ್ಮ. ಅಯ್ಯೋ, ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದರೂ ವ್ಯರ್ಥವಲ್ಲವೇ? ನನಾದ ಜಗದೇ ಪರಮಾತ್ಮ
ನನ್ನಯ ಬಾಳೆ ಕಣ್ಣೀರು ಜಗದಿ ಪರಮಾತ್ಮ ನನ್ನಯ ಬಾಳೆ ಕಣ್ಣೀರು ಜಗದಿ ಪಾಲಿ ಪರಾರಿ ದೀನನ ದಯದಿ ಪರಮಾತ್ಮ ಪಾಲಿ ಪರಾರಿ ದೀನನ ದಯದಿ ಕೊನೆಗಾಣಿಸಯ ಕರ್ಮದ ಬಂಧನ ಕೊನೆಗಾಣಿಸಯ ಕರ್ಮದ ಬಂಧನ ದಾರಿಯ ಕಾಣದೆ ಅಂದನ ತರನಾದೆ ದಾರಿಯ ಕಾಣದೆ ಅಂದನ ತರನಾದೆ ಗತಿ ನನ್ನಾದ ಜಗದಿ ವಿಧಿಗೈ ಗತಿ ನನ್ನಾದ ಜಗದಿ. ಪ್ರಾತಃ ಕಾಲದ ಉದಯಿಸಲು ಉಣಿಸಲು ತಲೆ ಎತ್ತಿದಾಗ ಕರಾಳವಾದ ಧೂಮಕೇತೊಂದು ಕಣ್ಣು ಮುಂದೆ ನಿಂತಿತು. ನೋಡುತ್ತಿದ್ದ ಹಾಗೆ ಒಂದೆರಡು ನಕ್ಷತ್ರಗಳು ಭೂಮಿಗುರುಳಿದವು. ನೋಡಿದರೂ ಈ ದುಶ್ಶಬ್ದದ ಕೂಗುಗಳು, ಇದೆಲ್ಲದರ ಅರ್ಥವೇನು? ಇವು ನನ್ನ ಮಕ್ಕಳಿಗೆ ಯಾವ ವಿಪತ್ತನ್ನು ಸೂಚಿಸುತ್ತಿರು? ಪರಮಾತ್ಮ, ಈ ಗಾಂಧಾರಿಯ ಕಪಾಲದಲ್ಲಿ ಎಂತಹ ಕರುಣಕತೆಯನ್ನು ಬರೆದಿರುವೆ. ಯಾರದು ಯಾರದು? ದುರ್ಯೋಧನ, ಬಾ ಕುಮಾರ. ಮನಸ್ಸಿನಲ್ಲಿ ವೇದನೆ, ನಿನ್ನನ್ನು ನೋಡಬೇಕೆಂಬ ಬಯಕೆ. ಬಾ ಕುಮಾರ, ನನ್ನ ಎದುರಲ್ಲಿ ಮೊಣಕಾಲನ್ನು ಕುಳಿತುಕೋ. ಈ ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಅಮ್ಮ, ನಾನು ಈ ದಿವಸ ಯುದ್ಧಕ್ಕೆ ಹೊರಟಿರುವನು, ನನಗೆ ಅನುಮತಿಯನ್ನು ಕೊಡುತ್ತಾಯಿ. ಏನು ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರಾರು? ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನಾನು ಪಾಲನೆ ಮಾಡುವೆನು ತಾಯಿ. ಕುಮಾರ, ಅಮ್ಮ, ಯುದ್ಧವು ಮನುಷ್ಯ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಈ ಯುದ್ಧ ನಿರ್ಮಿಸಲಿಲ್ಲ. ನನ್ನ ಮಾತನ್ನು ಕೇಳು ಕಂದ. ಪಾಂಡವರೊಂದಿಗೆ ಸಂಧಿಗೆ ಸಮ್ಮತಿಸು. ದರಿದ್ರ ಭಿಕ್ಷುಕಿಯಂತೆ ನಿನ್ನ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವ್ ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕಂದ. ಅಮ್ಮ, ಈ ಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು ತಾಯಿ. 101 ಜನರ ಎತ್ತ ವೀರಮಾತೆ ಒಂದು ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಬೇಕೆ ತಾಯಿ? ಯುದ್ಧವು ಕ್ಷೇತ್ರ ಧರ್ಮ ತಾಯಿ. ಆ ಧರ್ಮವನ್ನು ನಾನು ಪಾಲನೆ ಮಾಡುವೆನು ತಾಯಿ. ಛಲವೇಗೆ ಕುರು ನಂದನ, ನಿನ್ನ ಛಲಕಾಗಿಗೆ ಛಲವೇಗೆ ಕುರು ನಂದನ, ನಿನ್ನ ಛಲಕಾಗಿ ಛಲವೇಗೆ ಕುರು ನಂದನ. ಗುರುತಿನಿ ಕಡಬೇಡ
ಸಲುವಾಗಿ ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು. ಆದ್ರೆ ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಿಂದ ಹಿಂಸಿಸಿ ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ಕಾಲಿನಿಂದ ತುಳಿದೆ. ಸ್ತ್ರೀಯರಲ್ಲಿ ಜನಿಸಿ ಸ್ತ್ರೀಯರಿಂದ ಪಾಲಿತನಾಗಿ ಕೊನೆಗೆ ಸ್ತ್ರೀಯರಿಗೆ ಕೊಡಬೇಕಾದ ಸಹಜ ಸಿದ್ಧ ಸನ್ಮಾನವನ್ನು ಕಾಲಿನಿಂದ ನಿರಾಕರಿಸಿದೆ. ನಿನ್ನಂತ ಲೋಭಿಯು ಧೂರ್ತನು ನೀಚಾಶೇನು ಧರ್ಮವನ್ನು ತಿಳಿಯಲು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ನಿನಗಿದ್ದರೆ ಪಾಂಡವರೊಂದಿಗೆ ಸಂಧಿಗೆ ಸಮ್ಮತಿಸು. ಅಮ್ಮ ಪಾಂಡವರು ಪಾಂಡವರು ಬಲಿಷ್ಠರಾಗಿದ್ದರೆ ಪತ್ನಿಯನ್ನು ಅಪಮಾನ ಪಡಿಸುತ್ತಿದ್ದಾಗ ಯಾಕೆ ತಾಯಿ ಸುಮ್ಮನೆ ಕುಳಿತಿದ್ದು? ನಾನೇನು ಮಾಡಿದ್ದೆ ಬಲ್ಲ ತಾಯಿ? ಏನು ಹೋರಾಡಿ ಜಯವನ್ನು ಪಡೆದು ಸುಖದಿಂದ ರಾಜ್ಯಪಾಲ ಮಾಡುತ್ತಿದ್ದೇನು ತಾಯಿ. ನನ್ನನ್ನು ಆಶೀರ್ವದಿಸಿ ಕಳಿಸು ತಾಯಿ. ಏನು ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆ ಗೊತ್ತು ಅಷ್ಟೊಂದಿರುವುದು. ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ನಿನಗೆ ಆಶೀರ್ವಾದವನ್ನು ಕೊಡುವ ಮೊದಲು ನಾನು ನನ್ನ ಕಂಠವನ್ನು ಬಂಧಿಸಿ ವಾಕ್ಪೂರ್ತಿ ನಾಶವಾಗುವಂತೆ ಮಾಡುವೆನು. ಹೊರಟು ಹೋಗು ದುಷ್ಟ. ಆಶೀರ್ವಾದವನ್ನು ಹೊಂದಲಾರೆ. ಪರಮಾತ್ಮ, ಈ ತಾಯಿ ಹೃದಯ ಎಂತಹ ಪವಿತ್ರ ವಸ್ತು ನಿರ್ಮಿಸಲಿ. ಮಕ್ಕಳು ಎಂತಹ ಕಟುಕರೇ ಆಗಿರಲಿ, ದ್ರೋಹಿಗಳೇ ಆಗಿರಲಿ, ಯಾದರೂ ತಾಯಿ ಯಾವತ್ತೂ ಮಕ್ಕಳು ನಿರಾಕರಿಸುವುದಿಲ್ಲ. ಹೇಗಿರುವಾಗ ನಾನು ಮಾತ್ರ ನನ್ನ ಕಂದನನ್ನು ಹೇಗೆ ನಿರಾಕರಿಸಲಿ? ಈತನು ನನ್ನ ಪ್ರೀತಿಯ ಪುತ್ರನು. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ನನ್ನ ಅತಿ ಪ್ರೇಮದಿಂದ ಸಾಕಿ ಸಲಹಿದ್ದೇನೆ. ಆದ್ರೆ ಇಂದು ಈತನ ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ. ನಾನೇನು ಮಾಡಲಿ? ಇಲ್ಲ ಇಲ್ಲ, ನಾನು ನನ್ನ ಕಂದನನ್ನು ತೊರೆಯಲಾರೆ. ಕುಮಾರ, ದುರ್ಯೋಧನ, ಅಮ್ಮ ನನಗೆ ಆಶೀರ್ವದಿಸುತ್ತಾಯಿ. ಬಾ ಕಂದ. ಈ ಗಾಂಧಾರಿಯ ಭದ್ರಾಸ್ತ್ರದಿಂದ ಒಂದು ಹುಲ್ಲು ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ಕುಮಾರ, ಅಪ್ರತಿಮ ಶೌರ್ಯದಿಂದ ರಣರಂಗದಲ್ಲಿ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಾಸ್ತೋ ಜಯ, ಯಥೋ ಧರ್ಮಾಸ್ತೋ ಜಯ, ಯಥೋ ಧರ್ಮಾಸ್ತೋ ಜಯ. ಯಥೋ ಧರ್ಮ ತಥೋ ಜಯ. ಜಯ ಆಗಲೇಬೇಕು. ರಣಕಂಕಣ ತಟ್ಟಿ ನಿಂತಿರುವ ಈ ಗೌರವೇಶ್ವರನಿಗೆ ಜಯ ಆಗಲೇಬೇಕು. ಕಾವುದರಲ್ಲಿ ಛಲದಿಂದ ಜಯಿಸಿ, ಕಾವುದರಲ್ಲಿ ಛಲದಿಂದ ಜಯಿಸಿ ಅದಮ ಪಾಂಡವರ ಮತವ ಮುರಿಯುತ್ತೆ. ಅದಮ ಪಾಂಡವರ ಮತವ ಮುರಿಯುತ್ತೆ. ಆ ಪಾಂಡವರು ಎಲ್ಲರಗಿದರು. ನಾಂಬಿಡನ ತಾಯಿ. ವಿಜಯ ಜವದಳೀಕ್ಷಿತೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ವಿಜಯ ವಿಜಯ ಜವದಳೀಕ್ಷಿತೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಮಹಾಭೀಕರ ಜಯಧ್ವನಿ ಬಿರ ಸಹಸ್ರ ಕೃಪಾಣು ಭಯಂಕರ. ಮಹಾಭೀಕರ ಜಯಧ್ವನಿ ಬಿರ ಸಹಸ್ರ ಕೃಪಾಣು ಭಯಂಕರ. ಮಹಾರಥಿಕ ಬಹುಪದಾತಿ ಪರಿವ್ರತ.
महारथिक बहुपदाति परिव्रत महोग्रारि भट समकांत विजया विजया जवदलेक्षितै मेरवी रणभूमिय परिय विजया 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 जवदलेक्षितै मेरवी रणभूमिय परिय विजया विजया अहित निवहयुत ऋषुभ गज गज अहित विभव मुदिता तुहि न रोचि कुल महाब्दन किला तुहि न रोचि कुल महाब्दन किला नृप भरित कुरु विजय परिकलित विजया विजया जवदलेक्षितै मेरवी रणभूमिय परिय विजया विजया बहु बांधवर हरितरुते विषाद से सुफल पुंदवले विजया विजया जवदलेक्षितै मेरवी रणभूमिय परिय विजया विजया ವಾಸುದೇವ, ಲುಮೆಯ ಸೈನ್ಯಗಳು ಮಧ್ಯ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವರ ವೀರರೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಕಾಂಕ್ಷಿಯಿಂದ ತೃಣಪ್ರಯೋಗವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತನಾಗಿರುವ ಕ್ಷತ್ರಿಯ ಯೋಧನನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ಪರಮಾತ್ಮ ನೋಡು, ಚದುರಂಗ ಬಲ ಸಮೇತನಾದ ಸೈನ್ಯವು ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥಗಳಲ್ಲಿ ಕುಂದಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ಸ್ವಯಂ ದ್ರೋಣನ ನಿಂತಿರುವನು. ಅವನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತವಸನ್ನಧಾರಿಯಾಗಿ ನಮ್ಮ ಕಡೆ ನೋಡುತ್ತಿರುವನೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು. ನೆರೆಗೋದಲಿನಿಂದ ಕೂಡಿದ ಅವನ ಮಸ್ತಕದಲ್ಲಿ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಎಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲನಾದರೆ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಪರಮಾತ್ಮ. ಪಾರ್ಥ, ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಸಮರದಿ ಸೆಳೆಸಾದೆನ ಸಮರದಿ ಸೆಳೆಸಾದೆನ ಕೃಷ್ಣ, ಸಮರದಿ ಸೆಳೆಸಾದೆನ.
ಸೆಳೆಸಾದೆನ್ನ ಕೃಷ್ಣ ಸಮರದಿ ಸೆಳೆಸಾದೆನ ಕೃಷ್ಣ ಸಮರದಿ ಸೆಳೆಸಾದೆನ್ನ ಗುರು ಬಾಂಧವರ ಚಿರಚೇದಿಸೇನ ಗುರು ಬಾಂಧವರ ಚಿರಚೇದಿಸೇನ ಗುರು ಬಾಂಧವರ ಚಿರಚೇದಿಸೇನ ಗುರು ಬಾಂಧವರ ಚಿರಚೇದಿಸೇನ ಅಲ್ಪಬೋಧವ ಬಯಸಿ ಪಾತಕಿ ನಾನಾದೆ ಅಲ್ಪಬೋಧವ ಬಯಸಿ ಪಾತಕಿ ನಾನಾದೆ ಸಮರದಿ ಸೆಳೆಸಾದೆನ್ನ ಕೃಷ್ಣ ಸಮರದಿ ಸೆಳೆಸಾದೆನ್ನ ಕೃಷ್ಣ ಸಮರದಿ ಸೆಳೆಸಾದೆನ್ನ ಜಾರುತ್ತಿದೆ ಗಾಂಡೇವ ಸೋಲುತ್ತಿದೆ ಕೈ ಕಾಲು 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 ಮತಿಹೀನ ನಾನಾದೆ ಪಟವ ತೋರಿಸು ಮುನ್ನ ಮತಿಹೀನ ನಾನಾದೆ ಪಟವ ತೋರಿಸು ಮುನ್ನ ಸಮರದಿ ಸೆಳೆಸಾದೆನ್ನ ಕೃಷ್ಣ ಸಮರದಿ ಸೆಳೆಸಾದೆನ್ನ ಕೃಷ್ಣ ಸಮರದಿ ಸೆಳೆಸಾದೆನ್ನ 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 ಕೃಷ್ಣ ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿಯೂ ದಾರಣ ಜ್ವಾಲೆ ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪವು ರೋಮಾಂಚನವು ಹುಟ್ಟುತ್ತಿರುವುದು ಹಿನ್ನೆಲಿಗೆಯೂ ಒಣಗುತ್ತಿರುವುದು ಗಾಂಡೀವವು ಕೈಯಿಂದ ಕಳಚಿತು ಕಾಲಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ ಪಾರ್ಥ ನಾನು ನೋಡುತ್ತಿರುವುದೇನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರೆಲ್ಲಷ್ಟು ಜನರ ದಮ್ಮನಿಗಳಲ್ಲಿ ಭಾರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿ ವಧೆಗೆ ಈ ಗುರು ಹಿಂಸೆಗೆ ಕೈಯಾಕಲಾರೆನು ರಥವನ್ನು ತಿರುಗಿಸು ಮಿತ್ರ ಯುದ್ಧವು ಬೇಡ ಪರಮಾತ್ಮ ಪಾರ್ಥ ಬೇಡ ಮಾಧವ ಬೇಡಿಕೊಮ್ಮೆ ದೇವ ಬೇಡ ಮಾಧವ ಬೇಡ ಮಾಧವ ಬೇಡಿಕೊಮ್ಮೆ ದೇವ ಬೇಡ ಮಾಧವ ಪಾರ್ಥ ರೂಢಿಯಲ್ಲಿ ನಾನು ಕೆಡಲೆಣಿಸಲಾರೆ ರೂಢಿಯಲ್ಲಿ ನಾನು ಕೆಡಲೆಣಿಸಲಾರೆ ಬೇಡ ಮಾಧವ ಬೇಡಿಕೊಮ್ಮೆ ದೇವ ಬೇಡ ಮಾಧವ ನೋಡು ನೋಡು ಪಾರ್ಥ ಹೇಳಿದನವಿದೆ ನೋಡು ನೋಡು ಪಾರ್ಥ ಪಾರ್ಥ ನೋಡು ನೋಡು ಪಾರ್ಥ ಹೇಳಿದನವಿದೆ ನೋಡು ನೋಡು ಪಾರ್ಥ ಗಾಢದಿಂದ ಶರವ ಹುಡು ಬೇಗ ಪಾರ್ಥ ಪಾರ್ಥ
ಗಾಢದಿಂದ ಶರವ ಹೂಡು ಬೇಗ ಪಾರ್ಥ ನೋಡು ನೋಡು ಪಾರ್ಥ ಹೇಳಿತನವಿದೇಗ ನೋಡು ನೋಡು ಪಾರ್ಥ ಗುರುವು ಬಾಂಧವಾರ ಶಿರವ ತರಿಯಲಾರೆ ಪರಮಾತ್ಮ ಗುರುವು ಬಾಂಧವಾರ ಶಿರವ ತರಿಯಲಾರೆ ಮರಳು ಮಾತಲೇಕೆ ಮರಳು ಮಾತಲೇಕೆ ಮರಳು ಮಾತಲೇಕೆ ಕರವ ಮುಗಿವೆ ದೇವ ಬೇಡ ಮಾಧವ ಹೇಳಿಕೊಮ್ಮೆ ದೇವ ಬೇಡ ಮಾಧವ ದುಷ್ಟ ಶಿಕ್ಷ ನಾನು ಶಿಷ್ಟ ಪಾಲ ನಾನು ದುಷ್ಟ ಶಿಕ್ಷ ನಾನು ಶಿಷ್ಟ ಪಾಲ ನಾನು ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು ನಿಷ್ಠೆಯಿಂದ ನೋಡು 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 ಪಾರ್ಥ ಹೇಳಿದನವಿದೇಕೆ ನೋಡು ನೋಡು ಪಾರ್ಥ ಕರದಿ ಗಾಂಡಿನಿಯ ಧರಿಸಲಾರೆ ದೇವ ಕರದಿ ಗಾಂಡಿನಿಯ ಧರಿಸಲಾರೆ ದೇವ ನರಕ ಭಾಗಿಯಾಗಿ ಪರಮಾತ್ಮ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಳಲಾರೆ ನಯ್ಯ ಬೇಡ ಮಾಧವ ಬೇಡಿಕೊಮ್ಮೆ ದೇವ ಬೇಡ ಮಾಧವ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ವೇದ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ವೇದ ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ದೈವನೀಗ ಪಾರ್ಥ ನೋಡು ನೋಡು ಪಾರ್ಥ ಹೇಳಿದನವಿದೇಕೆ ನೋಡು ನೋಡು ಪಾರ್ಥ 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 ಇಂತಹ ವಿಷಮಾವಸಾರದಲ್ಲಿ ನಿನ್ನಲ್ಲಿ ಈ ಕಲ್ಮಶಭಾವ ಹುಟ್ಟಲು ಹೇಗೆ ಸಾಧ್ಯ? ಕ್ಷತ್ರಿಯ ವೀರನಾಗಿ ಅನಾರ್ಯವನಂತೆ ವರ್ತಿಸುವೇಕೆ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಷ್ಟ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜ್ಯರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕೊಳ್ಳಕ್ಕಾಗಿ ಶಾಶ್ವತ ಧರ್ಮವು ನಾಶ ಮಾಡಲು ನನ್ನಿಂದ ಆಗದು. ಯಾರು ಯಾರು ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಆತ್ಮವು ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಯೌವನ, ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾದಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಅದಕ್ಕಾಗಿ ಪಂಡಿತನಾದವನು ಎಂದಿಗೂ ಚಿಂತಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು ನೀನು ಕೂಡ ಅನೇಕ ಸಾರಿ ಜನ್ಮಿಸಿರುವೆವು, ಮುಂದೆಯೂ ಜನ್ಮಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದಕ್ಕೆ ಚಿಂತಿಸಿ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಈ ಯುದ್ಧದ ಹೆಸರಿಟ್ಟಿದ್ದರೆ ನನ್ನ ಹೃದಯವು ಕಂಪಸತೊಡವು. ದುತ್ಸಾಹ ಶೈತ್ಯಾಧಿಕರದಿಂದ ಸರ್ವಾಂಗಗಳು ನಿಶ್ಚಿತವಾವು. ನಾನು ಹೇಳಿಯಲ್ಲ, ಆದರೂ ಪಾಪದ ಭೀತಿಯಿಂದ ಯುದ್ಧ ವಿಮುಖರಾಗಿರುವೆನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಪಾರ್ಥ, ಪರಮಾತ್ಮ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸುವುದು. ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ನೀನು ಈ ಧರ್ಮ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನವೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಜರಿಯುವರು,
ಮಿತ್ರರು ವಂಚಕನೆಂದು ನಿಂದಿಸುವರು. ಆದ್ದರಿಂದ ನೀನು ಈ ಮನೋವಿಕಾರವನ್ನು ತ್ಯಜಿಸಿ ಸ್ವಧರ್ಮವನ್ನು ಪಾಲನೆ ಮಾಡುವ ಜೀವಂತ ಶವದಂತೆ ಸರ್ವರಿಂದಲೂ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಜನಾರ್ದನ? ಧರ್ಮ ನಾಶವು, ಧರ್ಮ ರಕ್ಷಣೆಯು, ಲುಭೆ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತಿ ಸಿದ್ಧನಾಗಿ ಬುದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಫಲದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಪ್ರಸಕ್ತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲೇ ನಿನ್ನ ನಿರ್ದಿಷ್ಟ ಕರ್ಮವೇನು ಜನಾರ್ದನ? ಅರ್ಜುನ, ಪರಮಾತ್ಮ. ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವು. ನನಗೆ ಅವುಗಳ ನೆನಪು ಇದೆ, ನಿನಗಿಲ್ಲ. ನಾನು ಜನ್ಮಜರಾಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ನಾಶವು ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಕುರುಹುಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಮಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಪಾರ್ಥ, ಪರಮಾತ್ಮ, ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಸರ್ವಜನಕತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ಗುಣಗಳಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ಕಾರಣನು ನಾನು. ಸರ್ವಶ್ರೇಷ್ಠನೋ ಸರ್ವಾಂತರ್ಯಾಮಿಯೋ ಆದ ನಾನು, ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ವಿಶ್ವಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರನು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳಿಗೆ ಆದಿಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರ ಅಲ್ಪಾವರ್ತದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವ ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸು, ನನ್ನನ್ನು ಕೃತಜ್ಞನಾಗಿ ಮಾಡು. ತಥಾಸ್ತು ಪಾರ್ಥ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗು, ಕೀರ್ತಿಯನ್ನು ಗಳಿಸುವೆ. ಶರಣರ ಪೊರೆಯೋ ದೀನರ ನಿಧಿಯೇ, ಶರಣರ ಪೊರೆಯೋ ದೀನರ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸೋನೆ ರಾಧಾರಮಣ, ಮುಕ್ತಿಯ ಕರುಣಿಸೋನೆ. ನೋಡ
ನೋಡಲರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬಿಡುವೆ ಚರಣಕ್ಕೆ ಜೋಡಿಸಿ ಕರಗಳ ಬಿಡುವೆ ಚರಣಕ್ಕೆ ಮಾಡು ಕೃಪೆಯನ ಪಾಮರನೆನ್ನಳು ಮಾಡು ಕೃಪೆಯನ ಪಾಮರನೆನ್ನಳು ಭೀಕರ ರೂಪವ ಬೇಗನೆ ಲಾಸೈಸೆ ಭೀಕರ ರೂಪವ ಬೇಗನೆ ನಾಸೈಸೆ ಶರಣರ ಪೊರೆಯೋ ದೀನರ ನಿಧಿಯೇ ದಾರಿ ಕಾಣದೆ ಒಂದು ಬಳಲಿದೆ ದಾರಿ ಕಾಣದೆ ಒಂದು ಬಳಲಿದೆ ಶಾಂತಿಯ ಕರುಣಿಸೋನೆ ರಾಧಾರಮಣ ಮುಕ್ತಿಯ ಕರುಣಿಸೋನೆ 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 ಆಹಾ ಎಂತಹ ಭಯಾನಕರ ರೂಪ ಇದು ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು ಕೈ ಕಾಲುಗಳು ಕಂಪಸತೊಡಗು ಪಾಕೃತಿಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸು ಸುಧಮಧುರವಾದ ಮಂದಾಸವನ್ನು ತೋರಿಸು ಗೋಪಿಕಾ ವಲ್ಲಭ ಲಲನಾಚಿತ್ತ ರಂಜಕವಾದ ನಿನ್ನ ಗಂಭೀರ ಸುವಾಸನ ವದನವೆಲ್ಲಿ ಭಯವನ್ನು ಬಿಡು ಪ್ರಾಣಸಕ ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಪ್ರಶಾಂತ ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು ದೇವ ನನ್ನ ಮನಸ್ಸಿನ ಸಂದೇಹವು ನಿವೃತ್ತಿ ಆಯಿತು ಇದು ಗಾಂಡೀವಿಯನ್ನು ಧರಿಸಿದ್ದನು ನಿನ್ನ ಆಜ್ಞೆಯಂತೆ ಯುದ್ಧಕ್ಕೆ ಸಿದ್ಧನಾಗಿದೆ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಈ ಕುರುಕೊಲ್ಲ ಕಳಂಕ ಸ್ವರೂಪದವರ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಕುರುಪಿತ ಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು ಕುರುಪಿತ ಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು ಬೆದರದ ನೀ ಕದನವ ಮಾಡೈ ಬೆದರದ ನೀ ಕದನವ ಮಾಡೈ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ